ಬೇಜಾರಾಯಿತು ಮೂರು ಈಗ ಇದಕ್ಕೆ ಕರೆಕ್ಷನ್ ಹೇಳ್ತಾ ಇದ್ದಾರೆ, ನಿಮ್ಮಂಥ ಧಾರಾವಾಹಿ ನೋಡಬೇಕು ಅಂತ. ಇಲ್ಲ, ತಮಾಷೆಗೆ ಹೇಳಿದೆ ಸರ್, ತಮಾಷೆಗೆ ಹೇಳಿದೆ. ಇಲ್ಲಿ ಭಾಳ ಸಂತೋಷ ಆಗುತ್ತೆ ಇಲ್ಲಿನ ಕನ್ನಡದ ಮುಖಗಳನ್ನು ಕಂಡಾಗ. ನನಗೆ ಮೊಟ್ಟ ಮೊದಲು ಎಲ್ಲೆಲ್ಲರೂ ಒಂದೊಂದು ಪುಸ್ತಕದ ಅಂಗಡಿಗೆ ಹೋಗೋಣ, ಒಂದು ತಗೊಳ್ಳೋಣ ಅಂದರೆ ಮೊದಲು ನನಗೆ ಎದುರಿಗೆ ಕಾಣಿಸಿದ್ದು ಆಶಾ ಅಂತ. ಉಪವಾಸ ಪುಸ್ತಕ ಮಾಡ್ತಾ ಇದ್ದಾರೆ. ಅವರು ನನ್ನ ಅಸಿಸ್ಟೆಂಟ್ ಸಹ ನಿರ್ದೇಶಕರಾಗಿದ್ದರು. ಮುಕ್ತಾದಲ್ಲಿ, ಮನ್ವಂತರದಲ್ಲಿ ಎಲ್ಲದರಲ್ಲೂ ಸಹ ನಿರ್ದೇಶಕರಾಗಿದ್ದರು ಆಶಾ ರಘು. ಅವರು ಇಲ್ಲೊಂದು ಉಪಾಸನ ಅಂತ ಪುಸ್ತಕ ಇಟ್ಟಿದ್ದಾರೆ. ನೀವು ನಿಮ್ಮ ಪುಸ್ತಕಗಳ ಜೊತೆಗೆ ಅಲ್ಲೂ ಒಂದು ಪುಸ್ತಕ ಕೊಂಡ್ಕೊಂಡ್ರೆ ನನಗೆ ಭಾಳ ಸಂತೋಷ ಆಗುತ್ತೆ. ಈ ಎಚ್.ಎಸ್. ವೆಂಕಟೇಶ ಮೂರ್ತಿಯವರೊಂದು ಮಾತು ಹೇಳ್ತಾರೆ. ಅದನ್ನೇ ಒಂದೂವರೆ ಶತಮಾನದ ಹಿಂದೆ, ಒಂದು ಶತಮಾನದ ಹಿಂದೆ ಜೀನ್ ಪಾಲ್ ಸಾರ್ತ್ರೆ ಕೂಡ ಹೇಳ್ತಾರೆ. ಈ ಬದುಕು ಅನ್ನೋದು ಬಹಳ ನೋವಿನಿಂದ, ಬಹಳ ಕಷ್ಟದಿಂದ ಕೂಡಿರುತ್ತೆ. ಈ ನೋವಿನಿಂದ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇರೋದು ಒಂದು ನೀವು ಪುಸ್ತಕ ಲೋಕಕ್ಕೆ ಹೋದಾಗ ಮಾತ್ರ. ಪುಸ್ತಕ ಒಂದನ್ನು ನೀವು ತೆಗೆದು ಓದಿದ್ರೆ, ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕವನ್ನು, ನಿಮ್ಮ ಎದೆಯಲ್ಲಿ ಒಂದು ಹಣತೆಯನ್ನು ಹೆಚ್ಚಿದಂತೆ ನಿಮ್ಮ ಎಲ್ಲ ಕತ್ತಲೆಗಳು ದೂರವಾಗುತ್ತೆ, ನಿಮ್ಮ ನೋವು ದೂರವಾಗುತ್ತೆ, ಎಲ್ಲವೂ ದೂರವಾಗುತ್ತೆ. ಈ ಥರದ ಬೇಡದೇ ಇರುವ ವಸ್ತುಗಳೆಲ್ಲ ದೂರವಾಗುತ್ತೆ ಮತ್ತು ಸಂತೋಷ ತನಗೆ ತಾನೇ ಬರುತ್ತೆ. ಒಂದು ಆಹ್ಲಾದಕರ ಜಗತ್ತು, ಒಂದು ನೋವಿನ ಜಗತ್ತು, ಎರಡಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಪುಸ್ತಕಗಳು. ನೀವೊಂದು ಪುಸ್ತಕದಲ್ಲಿ ಮೊದಲನೇ 10 ಪೇಜ್ ನಿಮ್ಗೆ ಕಷ್ಟ ಅಷ್ಟೇ. 11ನೇ ಪೇಜಿಂದ ಪುಸ್ತಕ ನಿಮ್ಮನ್ನು ಓದೋಕ್ಕೆ ಶುರು ಮಾಡುತ್ತೀವಿ. ಅಲ್ಲಿವರೆಗೂ ನೀವು ಪುಸ್ತಕವನ್ನು ಓದ್ತಾ ಇರ್ತೀವಿ. ಎಲ್ಲ ಪುಸ್ತಕಗಳು ಹಾಗೇ ಇದೆ. ಎಲ್ಲರ ಮನೆಯಲ್ಲೂ ಒಂದೊಂದು ಗ್ರಂಥಾಲಯ ಇರಬೇಕು ಅಂತ ಕುವೆಂಪು ಅವರು ಹೇಳಿದರು, ಅಂತ ರಾಮಮೂರ್ತಿ ಅವರು ಹೇಳಿದರು. ಒಂದು ಪುಟ್ಟ ಗ್ರಂಥಾಲಯ ಇರಬೇಕು. ಒಂದು ಪುಸ್ತಕವನ್ನು ನಿಮಗೆ ಏನಾದರೂ, ನೀವು ಯಾವುದಾದ್ರೂ ಒಂದು ಪೇಜ್ ತೆಗೆದರೆ ಅಲ್ಲಿಂದ ಓದ್ತಾ ಹೋಗಿ. ಒಳ್ಳೆಯದಿಂದ ಯಾರು ಪುಸ್ತಕ ಬರೆಯೋದಿಲ್ಲ. ಎಲ್ಲದರಲ್ಲೂ ಒಂದು ಒಳ್ಳೆಯದು, ಒಂದು ಸಂತೋಷ, ಮನಸ್ಸಿಗೆ ಸಾಂತ್ವನ ಕೊಡುವಂಥದ್ದು, ಮನಸ್ಸಿಗೆ ಹತ್ತಿರವಾಗುವಂಥದ್ದು ಅಂತಹ ಇದನ್ನು ಇದ್ದೇ ಇರುತ್ತೆ. ಇವತ್ತು ಅನಂತ ಕುಣಗಲ್ಲವರು ನನಗೆ ಇಲ್ಲಿ ಬಂದು ಮಾತನಾಡಿ ಅಂದರು, ಆ ಪುಸ್ತಕಗಳು ಬಿಡುಗಡೆ ಮಾಡಬೇಕು ಅಂದರು. ಅಣ್ಣ, ನಾನು ಪುಸ್ತಕಗಳು ಓದಿಲ್ಲ, ಹೇಗೆ ಬಿಡುಗಡೆ ಮಾಡಲಿ, ಅದು ಮಹಾಪಾಪ. ಯಾವುದೇ ಪುಸ್ತಕ ಓದದೆ ಅದು ಬಿಡುಗಡೆ ಮಾಡಬಾರ್ದು ಅಂತಂದರು. ಇಲ್ಲ ಸರ್, ಅದು ಇವತ್ತೇ ಬಿಡ್ತಾ ಇದ್ವಿ, ಓದೋದಕ್ಕಾಗೋದಿಲ್ಲ, ನಾವು AV ಎಲ್ಲ ಹಾಕ್ತಿರೋದು, ನೀವು ಸುಮ್ಮನೆ ಅಲ್ಲಿ ಬಂದು ಜಾಸ್ತಿ ಮಾತಾಡಬೇಡಿ, 1 ನಿಮಿಷ ಮಾತಾಡಿ, ಎಲ್ಲ ಜನ ಪುಸ್ತಕ ತಗೊಳ್ಳಿ, ನೀವು ಮಾತು ಕೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರು. ಇವತ್ತು ರಂಜು ಮಲಾರ್ ಅವರು, ಆಮೇಲೆ ರಂಜು ಮಲಾರ್ ಅಲ್ಲ, ಹಾಂ ಸರ್, ಹಂಸ ಮಲಾರ್ ಸರ್, ಕ್ಷಮಿಸಿ ನನಗೆ ಇದಾಗಲಿಲ್ಲ. ಆಮೇಲೆ ನಮ್ಮ ದೇವರಾಜ್ ಅವರು, ರೋಹಿತ್ ನಾಗೇಶ್ ಮತ್ತು ರವೀಂದ್ರ ಕೊಟಗಿ. ಈ ರೋಹಿತ್ ನಾಗೇಶ್ ಹೇಗೆ ಅಂದರೆ, ನಾನು ಭಾಳ ಧಾರಾವಾಹಿಗಳನ್ನು ಮಾಡ್ತಾರೆ. ನಾನು ಮಗಳ ಜಾನಕಿ ಮಾಡುವಾಗ ನನ್ನ ಅಸೋಸಿಯೇಟ್ ಒಬ್ಬರಿದ್ದರು, ಚಂದನ್ ಅಂತ. ಅವ್ರು ಕೇಳಿದೆ, ರೋಹಿತ್ ನಾಗೇಶ್ ಕೇಳಯ್ಯ, ಏನಾದರೂ ಅವ್ರಿಗೆ ಪಾತ್ರ ಮಾಡ್ತಾರೆ ಅಂತ. ಇಲ್ಲ ಸರ್, ಅವ್ರು ಭಾಳ ಓದ್ಕೊಂಡಿದ್ದಾರೆ, ಅವರಿಗೆಲ್ಲ ಬರಲ್ಲ ಅಂತ ಅಂದರು. ಇವರು ನಮ್ಮ ಚಂದನ್ ಹೋಗ್ಕೊಂಡ್ರಿ. ಅದ್ರ ಜೊತೆಗೆ ಒಂದು ಹೇಳಿದ್ರು, ಭಾಳ ಓದ್ಕೊಂಡಿದ್ದಾರೆ, ಭಾಳ ದುಡ್ಡು ತೊಗೊಳ್ತಾರೆ ಸರ್, ಹಾಗಾಗಿ ನಾವು ಬೇಡ ಅಂತ ಒಂದು ಇದನ್ನು ಹೇಳಿದರು ಅಂತ. ಭಾಳ ಪ್ರತಿಭಾವಂತ, ಎಲ್ಲರೂ ಅವರನ್ನು ಅರಸ್ತಾರೆ. ಲವ್ ಆದಮೇಲೆ ಅಂತ ಪುಸ್ತಕ ಬರೆದಿರುವಂಥ ನಮ್ಮ ರವೀಂದ್ರ ಕೊಟ್ಗಿ ಅಲ್ಲ, ರವೀಂದ್ರ ಕೊಟ್ಗಿ ಅಲ್ವಾ, ಲವ್ ಆದಮೇಲೆ ನಾನು ಪುಸ್ತಕ ಓದಿದೆ. ನನಗೆ ಇವ್ರದ್ದು ಜ್ಞಾಪಕ ಬಂತು, ಅವ್ರದ್ದು ಜ್ಞಾಪಕ ಬಂತು. ನಿಮ್ಮ ಆತ್ಮಕಥೆ ನೇನ್ರಿ ಇದು, ಲವ್ ಆದಮೇಲೆ ಅಂತ ನಾನು ಅವ್ರನ್ನ ಕೇಳ್ತೇನೆ. ಓದಿರಲಿಲ್ಲ. ಅಲ್ಲ ಸರ್, ಆತ್ಮಕಥೆ ಅಲ್ಲ, ಆದರೆ ಕಥೆ ಇದೊಂದು ಬೇರೆಯವ್ರ ಕಥೆ. ಎಲ್ಲ ಆತ್ಮಕಥೆಯೂ ಒಂದೇ ಥರ ಇರುತ್ತೆ ಸಾಮಾನ್ಯವಾಗಿ. ಹಾಗೆ ನೋಡಿದ್ರೆ ಇದು ಒಂದು ಆತ್ಮಕಥೆ ಥರ ಅನ್ನಬಹುದು ಅನ್ನೋ ಥರದ ಭಾವನೆಯನ್ನು ಅವ್ರು ಕೊಟ್ಟರು. ಬಾಯಲ್ಲಿ ಹೇಳಿಲ್ಲ, ನಾನು ಹೇಳಿದ್ದು ಇದನ್ನೆಲ್ಲನೂ. ನಾನು ಅವ್ರ ಮುಖಭಾವವನ್ನು ನೋಡಿ ನಾನು ಹೇಳಿದ್ದು. ಎಲ್ಲರಿಗೂ ಒಂದು ಆತ್ಮದಲ್ಲಿ ಒಂದು ಪ್ರೇಮ ಇರುತ್ತೆ. ಆ ಪ್ರೇಮ ಅಮ್ಮನ ಪ್ರೇಮ ಆಗ್ಬೋದು, ಎಲ್ಲರ ಪ್ರೀತಿಯೂ ಒಂದು, ಆ ಪ್ರೀತಿಯ ಭಾವ ಒಂದು, ಅದ್ರ ಬಗ್ಗೆ ಬರೆದಿದ್ದಾರೆ. ನಮ್ಮ ರವೀಂದ್ರ ಕೊಟಗಿಯವರು ಬರೆದಿದ್ದಾರೆ. ಎಲ್ಲದಕ್ಕಿಂತ ನನಗೆ ಇಷ್ಟವಾಗೋದು ನಮ್ಮ ದೇವರಾಜ್ ಅವರು ಜೀನ್ ಎಡಿಟಿಂಗ್ ಅನ್ನುವಂಥ ಪುಸ್ತಕ. ಇವತ್ತು ನಾವು ವಿಜ್ಞಾನವನ್ನು ಓದಿದೆ, ಇದನ್ನು ಓದಿದೆ, ಬರೀ ಸಾಹಿತ್ಯ ಇಲ್ಲ, ಸಾಹಿತ್ಯ ಬಿಟ್ಟು ವಿಜ್ಞಾನ ಇಲ್ಲ, ವಿಜ್ಞಾನ ಬಿಟ್ಟು ಸಾಹಿತ್ಯ ಇಲ್ಲ. ನನ್ನ ಇಡೀ ಇಂದು ಸಾಹಿತ್ಯ, ನಾಳೆ ನನ್ನ ವಿಜ್ಞಾನ. ಹಾಗಾಗಿ ನಾವು ಈ ವಿಜ್ಞಾನದ ಪುಸ್ತಕಗಳನ್ನು, ಸಾಹಿತ್ಯದ ಪುಸ್ತಕಗಳನ್ನು ಓದದೇ ಇದ್ದರೆ ನಾನೊಂದು ಸರ್ತಿ
ಮಲೆಗಳಲ್ಲಿ ಒಂದು ಗೀತಾ ಬುಕ್ ಹೌಸ್ ಅಂತ ಇತ್ತು ಬಳೆಪೇಟೆಯಲ್ಲಿ. ಅಲ್ಲಿ ಮಲೆಗಳಲ್ಲಿ ಮದುಮಗಳೇ ಬಂದಿದೆ ಅಂತ ಕೇಳಿದ್ರು. ಆವಾಗ ದುಡ್ಡೊಂದು ಚೂರು ಇಡ್ತಾ ಇರಲಿಲ್ಲ. ಅವ್ರ ಅಂಗಡಿಗೆ ಹೋಗಿ ಸುಮ್ಮನೆ ಬರೀ ಕನ್ನಡ ಪುಸ್ತಕಗಳು ಓದಿ ಯಾವುದಾದ್ರೂ ಒಂದು ತಗೊಳ್ಳಿ ಸರ್ ಅಂದರು. ದುಡ್ಡಿಲ್ಲ ಅಂತ ಇದೆ. ಅದು ಮಲೆಗಳಲ್ಲಿ ಮದುಮಗಳು ಬಂದಿದೆ ಅಂತ ಹೇಳಿದ್ರು. ಈಗ ಹೋದೆ ಅವರೇ ನನ್ನ ಮುಂದೆ ಹಾಕಿದ್ರು, ರಾಮಚಂದ್ರ ಅಂತ ಅವರು ಗೀತಾ ಬುಕ್ ಹೌಸ್ನವರು ನನ್ನ ಮುಂದೆ ಹಾಕೋರು. ಸರ್ ಇದು ಆಗಿಲ್ಲ ಸರ್, ದುಡ್ಡು ಅಷ್ಟು ತಂದಿಲ್ಲ ಅನ್ನೋದು ಸುಳ್ಳು, ಇರಲೇ ಇಲ್ಲ ಅನ್ನೋದು ನಿಜ. ದುಡ್ಡು ಇಲ್ಲ ಸರ್ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲ ನೀವು ತೊಗೊಂಡೋಗಿ ನೀವು ಓದಿ ನೀವು ಇದು ಮಾಡಿ ಅಂತ. ಗೌರಿ ಬಿತ್ತವ್ರ ಜಮೀನಂದ್ರಲ್ಲಿ ವಾಸ ಮಾಡ್ತಾ ಇದ್ವಿ. ಅಲ್ಲೊಂದು ಕಂಬ ಕಟ್ಟಾಕ್ಬಿಟ್ಟು 4 ದಿವಸ ಕರೆಂಟ್ ಇರಲಿಲ್ಲ. 2 ರೂಪಾಯಿಗೆ ಪೆಟ್ರೋಮ್ಯಾಕ್ಸ್ ಸಿಗ್ತಾ ಇತ್ತು. ಆ ಪೆಟ್ರೋಮ್ಯಾಕ್ಸ್ನ 2 ರೂಪಾಯಿ ಬಾಡಿಗೆ 2 ರೂಪಾಯಿ ಬಾಡಿಗೆ ತಂದು ನಮ್ಮಲ್ಲೇ ಇರೋರೆಲ್ಲ ಓದಿದ್ವಿ. ಆ ಬಾಡಿಗೆಗೆ ಎಲ್ಲರೂ ಓದಿದ್ದು ಬಾಡಿಗೆಗೆ ಒಂದು ಪೆಟ್ರೋಮ್ಯಾಕ್ಸ್ ಕೊಂಡ್ಕೋಬೋದಾಗಿತ್ತು. ಅಷ್ಟು ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ಲರೂ ಒಂದು ಪೇಜು ಬಿಡದೆ ತಲೆ ದಿಂಬತ್ತರ ಅದನ್ನ ಇಟ್ಕೊಳ್ಳೋದು, ಇದನ್ನು ಓದೋದು. ಈ ಥರದ ಪುಸ್ತಕ ನಮ್ಮನ್ನು ಎಳೆಯೋದಕ್ಕೆ ಶುರು ಮಾಡಿದ್ರೆ ಅದರಷ್ಟು ಜ್ಞಾನ, ಅದರಷ್ಟು ಇದು ಇನ್ನೊಂದಿಲ್ಲ. ಆ ಪುಸ್ತಕಗಳ ಒಂದು ಸಂತೆಯನ್ನು ಮಾಡುವ ಶ್ರೀನಿವಾಸ್ ನಮಗೆಲ್ಲ ಆದರ್ಶಪ್ರಾಯರಾಗಿ ಯಾಕೆ ಕಾಣ್ತಾರೆ ಅಂದರೆ, ನಾವು ತರಕಾರಿ ಮನೇಲಿ ದಿನ ತಿಂತೀವಿ. ತರಕಾರಿ ಹೋದರೆ ನಮ್ಗೆ ಗೊತ್ತಿರುತ್ತೆ, ಬದನೆಕಾಯಿ ಇರುತ್ತೆ, ಇದೇ ಪುಸ್ತಕಕ್ಕೆ ಬನ್ನಿ ಎಲ್ಲನೂ ಹೊಸ ಲೋಕ. ಸ್ಟೀಲ್ ಪಾತ್ರೆ ಇದಕ್ಕೆ ಎಕ್ಸಿಬಿಷನ್ ಬರುತ್ತೆ ಕೆಲವು ಸರ್ತಿ. ಆ ಸ್ಟೀಲ್ ಪಾತ್ರೆಗಳು ತುಂಬ ಜನ ಹೋಗ್ತಾರೆ, ಒಂದೇ ಥರ ಇರುತ್ತೆ. ಪುಸ್ತಕಗಳು ಬೇರೆ ಬೇರೆ ಇರುತ್ತೆ, ಎಲ್ಲ ಭಿನ್ನ ಪುಸ್ತಕಗಳು. ನೀವು ಯಾವುದೇ ಪಾತ್ರೆಯನ್ನು ಸೌಂಡ್ ಮಾಡಿ ಒಂದೇ ಥರ ಇರುತ್ತೆ. ಪುಸ್ತಕ ತೆಗೆದು ನೋಡಿ ಬೇರೆ ಬೇರೆ ಥರ ಇರುತ್ತೆ. ನಮ್ಮ ತನ ಎಲ್ಲ ಇರುತ್ತೆ, ನಮ್ಮ ಆತ್ಮ ಇರುತ್ತೆ. ಹಾಗಾಗಿ ಯಾವುದೇ ನೀವು ಫರ್ನಿಚರ್ ಶಾಪ್ಗಳಿಗೆ ಹೋಗಿ, ಇದಕ್ಕೆ ಹೋಗಿ, ಎಲ್ಲದರ ಎಕ್ಸಿಬಿಷನ್ಗೆ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ ಮನಸ್ಸು. ಆದರೆ ಎಲ್ಲದಕ್ಕಿಂತ ಸಾರ್ಥಕವಾದಂಥ ಪುಸ್ತಕ ಸಂತೆಗೆ ಬಂದಾಗ, ಫರ್ನಿಚರ್ ಸಂತೆಗೆ ಬಂದಾಗಲ್ಲ, ಪಾತ್ರೆಗಳ ಸಂತೆಗೆ ಬಂದಾಗಲ್ಲ, ಅವೆಲ್ಲವೂ ಬೇಕು. ನೀವು ಎಷ್ಟು ಬೇಕೋ ಅಷ್ಟು. ಅವೆಲ್ಲ ಕಿಟಕಿ ಥರ. ಈ ಸಾಹಿತ್ಯ ಇದೆಯಲ್ಲ, ಇದು ಬಾಗಲ್ ಥರ ನಾವು ಹೋಗಬೇಕು, ಬಾಗಲ್ ಥರ ಬರಬೇಕು. ಅದನ್ನು ಕಿಟಕಿಯಲ್ಲಿ ಮಾತ್ರ ನೋಡಬೇಕು ಅವನ್ನ. ಹೀಗೆ ಹೇಳ್ತಾ ಇವತ್ತು ಈ ಅದ್ಭುತವಾದ ಒಂದು ಸಂತೆಯನ್ನು ಮಾಡಿದ್ದಾರೆ, ಪುಸ್ತಕ ಸಂತೆಯನ್ನು. ಈ ಪುಸ್ತಕ ಸಂತೆ ನಮ್ಮೆಲ್ಲರನ್ನ ಕಣ್ಣು ತರಿಸುತ್ತೆ, ಕನ್ನಡ ಹೇಳ್ಕೊಡುತ್ತೆ, ಹಳೆ ಮೇಟ್ರಿಗಳ ಜ್ಞಾಪಕ ತರುತ್ತೆ, ನಮ್ಮ ಬದುಕನ್ನು ಜ್ಞಾಪಕ ತರುತ್ತೆ, ನಮ್ಮ ಯಾವುದೋ ಕಣ್ಣೀರನ್ನು ಜ್ಞಾಪಕ ತರುತ್ತೆ, ನಮ್ಮ ಯಾವುದೋ ಕಿರುನಗೆಯನ್ನು ಜ್ಞಾಪಕ ಬರುತ್ತೆ. ಅವರು ಹೇಳಿದಾಗ ಯಾವುದೋ ನೋವು ಜ್ಞಾಪಕ ಬರ್ಬೋದು ಕೆಲವರಿಗೆ. ಅದೆಲ್ಲವೂ ಜ್ಞಾಪಕ ಬರ್ತಾ ಎಲ್ಲ ನಮ್ಮ ಬದುಕನ್ನು ಪೂರ್ತಿಗೊಳಿಸುತ್ತೆ. ಹಾಗಾಗಿ ಪುಸ್ತಕ ಸಂತೆಗಳು ಎಲ್ಲದಕ್ಕಿಂತ ಅತ್ಯುತ್ತಮ ಅಂತ ಹೇಳ್ತಾ ಅದನ್ನು ಸತತವಾಗಿ ಮಾಡ್ತಾ ಬಂದಿರೋ ನಮ್ಮ ವೀರಲೋಕ ಶ್ರೀನಿವಾಸ್, ನಮ್ಮ ಹುಡುಗರಿಗೆ ಮುಂಚೆ ಪುಸ್ತಕ ಓದು ಅಂತ ಹೇಳ್ತಾರೆ. ಪುಸ್ತಕ ನೋಡಿದ ತಕ್ಷಣ ಅವ್ರು ಓಡೋಗ್ತಾ ಇದ್ರು. ಆ ಥರ ಅವರು ಈ ಸಮಾರಂಭ ಶುರುವಾಗೋಕ್ಕೆ ಮುಂಚೆನೇ ಓಡೋರು, ಅಲ್ಲಿ ಇಲ್ಲಿ ಓಡೋಗ್ತಾ ಇದ್ದಾರೆ ವೀರಲೋಕ ಶ್ರೀನಿವಾಸ್ ಅವರು. ಇಲ್ಲಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಒಳ್ಳೆ ಪುಸ್ತಕ ಸಂತೆಯನ್ನು ನೀವು ಮಾಡ್ತಾ ಇದ್ದೀರಿ, ಅನೇಕರಿಗೆ ಸಂತೋಷ ಕೊಟ್ಟಿದ್ದೀರಿ. ಒಂದಲ್ಲ, ಈ ಇರುವ 2 ಲಕ್ಷ ಪುಸ್ತಕಗಳ ಪೈಕಿ ಒಂದು 30% ಜನ ಅದನ್ನು ಓದಿದ್ರು, 30% ಜನಕ್ಕೆ 60 ಲಕ್ಷ ಜನಕ್ಕೆ ಇಲ್ಲಿ ಸಂತೋಷ ಕೊಟ್ಟಾಗುತ್ತೆ. ನೀವು ಆ ಸಂತೋಷವನ್ನು ಮತ್ತು ಸಾರ್ಥಕತೆಯನ್ನು ಎರಡನ್ನೂ ಒಟ್ಟಿಗೆ ಕೊಡ್ತಾ ಇದ್ದೀರಿ. ಎಲ್ಲರಿಗೂ ನಾನು ವಂದನೆಗಳು ಹೇಳ್ತೀನಿ. ಹಾಗೆ ನಾನಿಲ್ಲಿ ನನ್ನ ಆರೋಗ್ಯವನ್ನು ಕಾಪಾಡಿದ ಸೋಮಶೇಖರ್ ಅವ್ರನ್ನ ಮರೆಯೋ ಹಾಗಿಲ್ಲ. ಯಾಕೆ ಆರೋಗ್ಯವನ್ನು ಕಾಪಾಡೋದಂದರೆ, ನೀವು ದಿವಸ ವಾಕ್ ಮಾಡಬೇಕು ಅಂತ ನಮ್ಮ ಡಾಕ್ಟ್ರ್ ಹೇಳಿದರು. ವಾಕ್ ಮಾಡೋದಕ್ಕೆ ಸರಿಯಾದ ಇರಲಿಲ್ಲ. ಆ ಪಾರ್ಕ್ಗೆ ಹೋದರೆ ಒಂಥರ ಇದು ಮಾಡೋದು. ಯಾವ ಪಾರ್ಕ್ ಹೋದೆ ಸೋಮಶೇಖರ್ಗೆ, ಸರ್ ಇಲ್ಲಿ ಚೆನ್ನಾಗಿಲ್ಲ ಈ ಪಾರ್ಕ್ ಅಂದರೆ 2ನೇ ದಿವಸ ರೆಡಿ ಮಾಡಿಸ್ತಾ ಇದ್ರು. ನೀವು ಸಾವಿರಾರು ಜನ ಆರೋಗ್ಯ ಸಂಪಡಿದ್ರಿ ಸರ್. ನಾವು ಮನಸ್ಸಿನ ಆರೋಗ್ಯವನ್ನು ಪುಸ್ತಕದ ಶ್ರೀನಿವಾಸ ಮಾಡಿದ್ರೆ, ನೀವು ಎಲ್ಲರ ಕಾಲಿನ ಆರೋಗ್ಯ, ದೇಹದ ಆರೋಗ್ಯ ಎಲ್ಲವನ್ನು ಜಾಸ್ತಿ ಮಾಡಿದ್ರಿ. ನೀವು ರಾಮಮೂರ್ತಿಯವರು, ಇಲ್ಲಿರೋ ಲೇಖಕರು ರೋಹಿತ್ ನಾಗೇಶ್ ಅವರ ಮುಗುಳ್ನಗೆ ನನಗೆ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಸಂತೋಷ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಇದು ಮಾಡ್ತಾರೆ ಅಂತ. ಅವರ ಕಾವ್ಯ ನಾನು ಓದಲಿಲ್ಲ. ಅವಿತಿದ್ದ ಪದ್ಯಗಳು ಅಂತ ನಮ್ಮೆಲ್ಲರ ಎದೆಯಲ್ಲೂ ಪದ್ಯಗಳು ಅವಿತಿರುತ್ತೆ. ಅದಕ್ಕೆ ಒಂದು ಇದು ಬೇಕು, ಹೊರದಾರಿ ಬೇಕು. ಆ ಹೊರದಾರಿ ಬೇರೆ ಬೇರೆ ದಾರಿಗಳಿರುತ್ತೆ, ಅದರಿಂದ ಈಚೆ ಬರುತ್ತೆ ಅಂತ ಅವಿತಿದ್ದ ಪದ್ಯಗಳನ್ನು ಬರೆದಿರೋ ಅವ್ರಿಗೂ, ರವೀಂದ್ರ ಅವ್ರಿಗೂ, ನಮ್ಮ ದೇವರಾಜ್ ಅವ್ರಿಗೂ, ಆಮೇಲೆ ನಮ್ಮ ಮಲಾಲ್ ಅವ್ರಿಗೂ ಎಲ್ಲರಿಗೂ ನಾನು ಇವತ್ತು ಅಭಿನಂದನೆಗಳು ತಿಳಿಸ್ತಾ ನಿಮ್ಮೆಲ್ಲರಿಗೂ ಕನ್ನಡಿಗರಿಗೂ ಒಂದು ರೀತಿಯಲ್ಲಿ ಶುಭಾಶಯಗಳನ್ನ ಹೇಳ್ತೀನಿ. ಯಾಕೆ ಅಂದರೆ ಇಂಥ ಒಂದು ಒಳ್ಳೆಯ ಪುಸ್ತಕ ಸಂತೆ ಕನ್ನಡ ನಾಡಿನಲ್ಲೇ ಆಗುತ್ತೆ ಅನ್ನೋದು. ಚಿಕ್ಕಂದಲ್ಲೆಲ್ಲ ಕಡೆ ಸಂತೆಗಳು ನೋಡ್ತಾ ಇರ್ತೀವಿ, ಆದರೆ ಪುಸ್ತಕ ಸಂತೆ ಆಗೋದು ಬಹುಶಃ ಭಾರತದಲ್ಲಿ ತುಂಬ ಕಡಿಮೆ. ಅದರಲ್ಲಿ ಇವರು ಒಂದು ಸಂಧ್ಯಾ ಭಟ್ ಅದರ ಬಗ್ಗೆ ಮುಂಚೆ ಹೇಳ್ಬೋದು. ಆಗಲಿಂದ ನಮ್ಗೆ ಸನ್ನೆ ಮಾಡ್ತಾ ಇದ್ದಾರೆ, ಸಾಕು 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 ಅನ್ನೋ ಥರ ಇಲ್ವಾ. ಮತ್ತು ಈಗಂದ್ರಲ್ಲ ನಾನು ಸಾಕೋಣ ಅಂತ ಹೇಳ್ಕೊಂಡು ನನ್ನ ಅನೇಕ ಪರಿಚಯಸ್ಥರನ್ನ, ಅನೇಕ ಸ್ನೇಹಿತರು ಪುಸ್ತಕ ಸಂತೆಗೆ ಇಲ್ಲಿಗೆ ಬಂದರೆ, ಹಿಂದಿನ ಸಂತೆ ಮಳೆ ಇತ್ತು ಪೂರ್ತಿ, ಆದರೆ ಎಲ್ಲರೂ ಬರ್ತಾಯಿದ್ರು. ಒಂದು ಪುಸ್ತಕ ನೋಡೋದು,
ಇನ್ನೊಂದು, ನನ್ನ ಆತ್ಮೀಯ ಬಂಧುಗಳನ್ನು, ಸ್ನೇಹಿತರನ್ನ ಎಷ್ಟೋ ವರ್ಷ ನೋಡಿರಲ್ಲ, ಇಲ್ಲಿ ಸಿಗ್ತಾರೆ, ಇಲ್ಲಿ ಬಂದು ಮಾತಾಡ್ತೀವಿ. ಮನುಷ್ಯನನ್ನು ನೋಡೋದು, ಮನುಷ್ಯ ಪುಸ್ತಕವನ್ನು ನೋಡೋದು ಎರಡು ಒಂದೇ. ಹಾಗಾಗಿ ಮನುಷ್ಯರನ್ನು ನೋಡ್ತೀನಿ, ಇಲ್ಲಿ ಪುಸ್ತಕವನ್ನು ನೋಡ್ತೀನಿ, ಗೆಳೆಯರನ್ನು ನೋಡ್ತೀನಿ, ಆತ್ಮೀಯತೆಯನ್ನು ನೋಡ್ತೀನಿ, ಕನ್ನಡವನ್ನು ನೋಡ್ತೀನಿ. ಹಾಗಾಗಿ ಎಲ್ಲರಿಗೂ ನಾನು ಶುಭಾಶಯಗಳು ಹೇಳ್ತಾ, ಈ ಪುಸ್ತಕ ಲೋಕಕ್ಕೆ ಇದಾದ ಅಭಿನಂದನೆಗಳು ಹೇಳ್ತಾ ವೀರಲೋಕ ಶ್ರೀನಿವಾಸ್ಗೆ ನಾನು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬರೀ ಇವ್ರ ಧಾರಾವಾಹಿ ಅಲ್ಲ, ಈಗ ಮಾಯಾವಂದ್ರಿಗಳ ಮುಕ್ತ, ನಾನು ಮನ್ವಂತರ ಇದೆಲ್ಲ ನಾವೇ ಇಟ್ಕೊಂಡು ಅದನ್ನ ಕೇಳ್ತಾ ಇದ್ವಿ. ನಾವು ಮನೆಗೊಂದು 3 ಬಾಗಿಲು, ಮತ್ತೆ ಸೊಸೆ ಗಲಾಟೆಗಳು, ಇತ್ತೀಚೆಗೆ ಬಿಗ್ ಬಾಸ್ ನೋಡ್ತಾ ಇದ್ದರೆ ಅದಕ್ಕೆ ಆ ಕಾದಂಬರಿ ಓದ್ಬೋದು ಹೇಳ್ತಿಲ್ಲ. ಆ ಮಾಂಗಲ್ಯ ಭಾಗ್ಯ ಅಂತ ಒಂದು ಅಂತ ನಮ್ಮ ಮಗಳು 2ನೇ ಕ್ಲಾಸಲ್ಲಿ ಶುರು ಮಾಡಿದ್ರು, 4ನೇ ಕ್ಲಾಸರು ಎಪಿಸೋಡ್ ಓಡ್ತಾನೆ ಇತ್ತು. ಅದು ಕರೆಕ್ಟ್ ಅಲ್ವಾ? 2 ವರ್ಷ ಓಡ್ತು. ಆ ಥರ ಬೇಡ ಅಂತ ಹೇಳ್ತಾ ಇದ್ದೀವಿ, ಬೇಜಾರು ಮಾಡ್ಕೋದು. ನಮ್ಮ ಇದರಲ್ಲಿ ಮೇಕಪ್ ಇವ್ರು ಬರ್ತಾರೆ, ಯಾರು ಪಾತ್ರಧಾರಿಗಳಿವರು ಅವರೇ ಇರ್ತಾರೆ. ಇನ್ನು 4 ವರ್ಷ ಆದಮೇಲೆ, ಸರ್ ಇವ್ರ ಫೇಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಹಿಂಗೆ ಸರ್ ಹಳೇದು ಬಿಡ್ತಿರೋದು ಅಂತಾರೆ. ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ಸರ್ ಅಂತಾರೆ. ಇವರು ಎಷ್ಟೆಷ್ಟು ವರ್ಷದವರಾದರೂ ಚಿಕ್ಕ ಮಗು ಇದ್ದವರು ನಮ್ಮ ರಾಮಮೂರ್ತಿ ಹೇಳ್ದಂಗೆ 3ನೇ ಕ್ಲಾಸಲ್ಲಿ ನೋಡ್ತಾ ಇದ್ದು, 5ನೇ ಕ್ಲಾಸಲ್ಲಿ ನೋಡ್ತಾ ಇರ್ತಾರೆ. ಅದನ್ನೇ ಅವ್ರನ್ನೇ ಅದೇ ಕಥೆನೇ ನೋಡ್ತಾ ಇರ್ತೀವಿ. ಅದೆಲ್ಲ ಬೇಕು, ನೋಡಿದ್ದೆ ನಮಗೆ ಬೇಕಾಗುತ್ತೆ. ನಾನು ಬೇರೆಯವ್ರ ಧಾರಾವಾಹಿಗಳ ಬಗ್ಗೆ ಇದು ಮಾಡಲ್ಲ. ತುಂಬ ಅತ್ಯುತ್ತಮ ಧಾರಾವಾಹಿಗಳನ್ನ ಎಲ್ಲರೂ ತೆಗಿತಾ ಇದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ನಾನು ಅವರೆಲ್ಲರಿಂದ ಪಾಠ ಕಲಿತಾ ಇದ್ದೀನಿ. ದಿವಸ ಬೇರೆಯವ್ರ ಧಾರಾವಾಹಿಗಳನ್ನ ನಾನು ನೋಡ್ತೀನಿ. ಹಾಗಾಗಿ ಧಾರಾವಾಹಿಗಳಲ್ಲಿ ಜೀವನ ಇರುತ್ತೆ ಸರ್, ಅದಕ್ಕೆ ಎಷ್ಟೊಂದು ಇದು ಮಾಡ್ತಾರೆ ಸರ್. ಇದು ನನ್ನ ಕಥೆ ಬಗ್ಗೆ ಅಲ್ಲ. ಜೊತೆಗೆ ನಿಮ್ಮನ್ನು ಸ್ವಾಗತಿಸಿದಂತಹ ನಿಮ್ಮ ಪ್ರೀತಿಯ ಕವಿಗಳನ್ನು ನೀವು ಅವ್ರ ಬಗ್ಗೆ ಹೇಳಲೇ ಇಲ್ಲ. ಅವರೆಲ್ಲರ ಚಿತ್ರಗಳನ್ನು ನೀವು ನೋಡ್ಕೊಂಡು ಬಂದಿದ್ದೀರಿ. ಅದ್ರ ಬಗ್ಗೆ ಹೇಳ್ತೀನಿ, ಹೇಳಿ ಸರ್. ಇಲ್ಲಿ ಮೊದಲು ಬಂದ ತಕ್ಷಣ ನಮಗೆ ಕುವೆಂಪುರ ಇದು ಕಾಣಿಸುತ್ತೆ, ಭೈರಪ್ಪನವ್ರ ಕಾಣಿಸುತ್ತೆ, ಬೀಚಿ ಅಂತ ಇವರೆಲ್ಲರೂ ನೋಡಿ ಭಾಳ ಸ್ಟಾರ್. ಇವರು ರಾಮಮೂರ್ತಿ ಇವರು ಸ್ಟಾರ್ ಇದ್ದಂಗಿದ್ದಾರೆ ಬೀಚಿ ಇವರು ಅಂತ. ಆ ಬೀಚಿ ಇವರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಎಲ್ಲರೂ ಬೀಚಿ ಇವರು, ನಮ್ಮ ಕವಿ ಸಿದ್ಧಲಿಂಗಯ್ಯನವರು, ಪುಟ್ಟಪ್ಪನವರು, ಭೈರಪ್ಪನವರು, KS ನರಸಿಂಹಸ್ವಾಮಿ, ಮೈಸೂರು ಮಲ್ಲಿಗೆ ಬರೆದರು, ರಾಯರು ಬಂದರು ಮಾವನಮಗೆ. ನನಗೆ ಅತ್ಯಂತ ಬೇಕಾದ ಕವಿಯವರು. ನನ್ನ ಎದೆಯಲ್ಲಿ ನಾನೆಲ್ಲ ಧಾರಾವಾಹಿಗಳನ್ನು ಅವ್ರ ಕವಿತೆಗಳನ್ನು ಓದ್ತೀನಿ. ಅವರ ಕವಿತೆಗಳಿಲ್ಲದೆ ನಾನು ಇದೇನು ಮಾಡಿಲ್ಲ. ಬರುವ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ನಾವು ಬರೋದು ಮಣ್ಣು ಮೂಲಕ, ಬಿಡೋದು ಮಣ್ಣು ಮೂಲಕ, ನಡುವೆ ಕಾಪಾಡುವುದು ತಾಯಿಯ ಕಣ್ಣು ಅಂತ ಹೇಳ್ತಾರೆ. ಯಾವ ತಾಯಿ ಅಂದರೆ ಅವ್ರು ಹೇಳೋದು ಕನ್ನಡದ ತಾಯಿ ಅಂತ ಹೇಳ್ತಾರೆ, ಪುಸ್ತಕದ ತಾಯಿ ಅಂತ ಹೇಳ್ತಾರೆ. ಈ ಥರದ ಕವಿಗಳು, ಈ ಥರದ ಇವರು ಸಿದ್ಧಲಿಂಗಯ್ಯನವರು ಭಾಳ ನನ್ನ ಆತ್ಮೀಯರು ಹೋಗ್ಬಿಟ್ರು. ಎಲ್ಲದನ್ನು ಮಾಡ್ಕೊಬಿಡ್ತಾರೆ. ಯಶಸ್ವಿ ನನ್ನ ಇದಕ್ಕೆ ಆದರೆ ಮೊದಲೇ ಹೇಳಿದೆ, ನನ್ನ ಇದನ್ನು ಪುಸ್ತಕನ ಹೇಗೆ ನನ್ನೆಲ್ಲ ಧಾರಾವಾಹಿಗಳನ್ನು ಜನಪ್ರಿಯ ಮಾಡಬೇಕು. CS ವೆಂಕಟೇಶ್ಮೂರ್ತಿ ಹೇಳ್ತಾ ಇದ್ರು, ನಾವಿಲ್ಲದೆ ನಿಮ್ಮ ಧಾರಾವಾಹಿ ಓಡಲ್ಲ ಅಂತ. ಹಾಗೆ ಅದು ಸತ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ಸಾಹಿತ್ಯದ ಸಾಲುಗಳನ್ನು ಕೊಟ್ಟಂಥ, ಅಂಥ ಸಾಲುಗಳನ್ನು ಕಾಪಿಡುವಂಥ ನಮ್ಮ ವೀರಲೋಕ ಶ್ರೀನಿವಾಸ್ ಮತ್ತು ಇಂಥ ಸಾಹಿತಿಗಳು ಎಲ್ಲವನ್ನು ನಡೆಸುವಂಥ ಇಂಥ 4 ಜನ ಇವತ್ತು ಯಾರ ಪುಸ್ತಕಗಳು ಬಿಡುಗಡೆ ಆಗಿದೆಯೋ ಅವರೆಲ್ಲರಿಗೂ ಶುಭಾಶಯಗಳು ಮತ್ತು ಅಭಿನಂದನೆಗಳು ಹೇಳ್ತಾ, ರಾಮಮೂರ್ತಿಯವರು ಮತ್ತೆ ಶಾಸಕರಾಗಲಿ. ರಾಮಮೂರ್ತಿಯವರು ಎಲ್ಲ ರಾಜಕಾರಣಿಗಳು ಸಾಹಿತ್ಯ ಓದಲಾರೆ. ಅವರು ಸಾಹಿತ್ಯದ ಬಗ್ಗೆ, ಸಾಹಿತ್ಯದ ಬಗ್ಗೆ ನಿಖರವಾದ ಜ್ಞಾನ ಇದೆ. ಲೈಬ್ರರಿ ಅವರು ಮೊದಲೇ ಇಟ್ಕೊಂಡಿದ್ದಾರೆ. ನಮಗೆ ಅನೇಕ ಸಹಾಯಗಳು, ಏನಾದರೂ ಫೋನ್ ಮಾಡಿದ್ರೆ ತಕ್ಷಣ ಇದು ಮಾಡ್ತಾರೆ. ಎಲ್ಲ ರಾಜಕಾರಣಿಗಳು ಹಾಗೆ ಇದು ಮಾಡಲ್ಲ. ತುಂಬ ಸ್ನೇಹಮಯಿ ರಾಜಕಾರಣಿ. ನಮ್ಗೆ 20 ವರ್ಷದಿಂದ ಅವ್ರು ಗೊತ್ತು. ಅಂಥವ್ರು ಬಂದಿದ್ದಾರೆ, ಸೋಮಶೇಖರ್ ಅಂತವ್ರು ಬಂದಿದ್ದಾರೆ, ನಮ್ಮ ಆರೋಗ್ಯ ಇದ್ದವರು. ಎಲ್ಲರಿಗೂ ತಾವೆಲ್ಲ ಬಂದಿದ್ದೀರಿ. ಇದು ಎಲ್ಲರನ್ನು ನೋಡಿದ್ದಕ್ಕಿಂತ 10 ಪಟ್ಟು ಸಂತೋಷ ತಮ್ಮೆಲ್ಲರನ್ನು ನೋಡಿ ಆಯಿತು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ, ನೆಗೆಟಿವಿಂದ ಡಿಜಿಟಲ್ ಆಗಿದೆ, ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ.